ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಂದಿನಿ ಯೂಟ್ಯೂಬ್ ಚಾನಲ್. ಇವತ್ತು ಪರಿಸರ ದಿನಾಚರಣೆ. ಈ ಪರಿಸರ ದಿನಾಚರಣೆಯ ಶುಭಾಶಯಗಳೊಂದಿಗೆ ನನ್ನ ಮನೆಯ ಪುಟ್ಟ ಪರಿಸರದ ನೋಟ. ಅನೇಕ ಮಲ್ಲಿಗೆ ಹೂವುಗಳು, ಆಮೇಲೆ ಕನಕಾಂಬರಿ, ಅನೇಕ ವಿಧದ ಹೂವುಗಳು, ಹಣ್ಣಿನ ಗಿಡ, ಇನ್ನೂ ಕೂಡ ಕೆಲವೊಂದು ಹಣ್ಣಿನ ಗಿಡಗಳನ್ನು ಹಚ್ಚಬೇಕಾಗೈತಿ. ಪರಿಸರ ನಮಗೆ ಅನೇಕ ರೀತಿಯ ಮನಸ್ಸಿಗೆ ಸಂತೋಷ, ಸಮಾಧಾನವನ್ನು ಪ್ರಕೃತಿ ಕೊಡುವಂಥದ್ದು. ಇವು ರಾಮಫಲ ಸಸಿಗಳು. ಕೆಲವೊಂದು ಸಸಿಗಳನ್ನು ಕೂಡ ಮಾಡಿದ್ದೀನಿ. ಇದು ವಾಟರ್ ಆ್ಯಪಲ್ಲದ್ದು. ಹಾಗೆ ಅನೇಕ ಗುಲಾಬಿ, ಕರಿಬೇವು, ಅನೇಕ ವಿಧದ ಸಣ್ಣ ಸಸಿಗಳು ನಮ್ಮನೆಯ ವಾತಾವರಣದಲ್ಲಿ, ನಮ್ಮನೆಯ ಅಂಗಳದಲ್ಲಿ ಬೆಳೆದು ನಿಂತಿವೆ. ಇಂತಹ ಪ್ರಕೃತಿಯನ್ನು ನಾವು ಬೆಳೆಸಬೇಕು. ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವಂಥದ್ದು, ಸಂತೋಷವನ್ನು ತಂದು ಕೊಡುವಂಥದ್ದು. ಈ ಪ್ರಕೃತಿಯ ಮಧ್ಯದಲ್ಲಿದ್ದರೆ ನಮ್ಮನ್ನೇ ನಾವು ಮರೆಯುವಂತಹ ವಾತಾವರಣ ಸೃಷ್ಟಿಯಾಗುತ್ತೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಈ ಪ್ರಕೃತಿಯ ದಿನದ ಶುಭಾಶಯಗಳು. ಪ್ರತಿನಿತ್ಯವೂ ಕೂಡ ಹಸಿರನ್ನು ಬೆಳೆಸಬೇಕು ಅನ್ನೋದೇ ನಮ್ಮ ಉದ್ದೇಶ. ಗಿಡ ಮರ ಬಳ್ಳಿಯಿಂದ ನಾವು ಸಾಕಷ್ಟು ನಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ತೀವಿ. ವಾತಾವರಣವನ್ನು ಕೂಡ ಕಲುಷಿತಗೊಳಿಸದೆ ವಾಯು ಮಾಲಿನ್ಯವನ್ನು ತಡೆಗಟ್ಟುವುದು ಈ ಪ್ರಕೃತಿ. ಹಾಗೆ ಮಳೆ ಬೆಳೆಯನ್ನು ತಂದು ಕೊಡುವಂಥದ್ದು ಈ ಪ್ರಕೃತಿ. ಈ ಪ್ರಕೃತಿಯನ್ನು ಬೆಳೆಸುವಂಥದ್ದು, ಉಳಿಸುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಈ ನನ್ನ ಮನೆಯ ಪುಟ್ಟ ಕೈತೋಟವನ್ನು ನೋಡಿದಂತಹ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಪ್ರಕೃತಿಯ ದಿನಾಚರಣೆಯ ಶುಭಾಶಯಗಳು. ಪರಿಸರ ದಿನಾಚರಣೆಯ ಶುಭಾಶಯಗಳು.